ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಹರ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು, ಬಸವಾದಿ ಪ್ರಮತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳ ಪಾದಕ್ಕೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಜಗನ್ಮಾತೆ ಜಗಜ್ಜನನಿಯಾದಿ ಶಕ್ತಿ ತಾಯಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಶಿವಸ್ವರೂಪಿಗಳೇ, ಇಲ್ಲೇ ವಿಷಯ ಏನು ಅಂತ ಕೇಳಿದ್ರೆ, ತಾನು ಗೈದ ಕರ್ಮಕ್ಕ ತಾನೇ ಭೋಗಿಯಾಗಬೇಕಯ್ಯ. ತಾ ಏನು ಮಾಡಿರ್ತಾನಲ್ಲ ಮನುಷ್ಯ, ಅದನ್ನು ಭೋಗಿಸಲೇಬೇಕಲ್ಲ. ಭೋಗಿಸ್ಲಿಕ್ಕೆ ನಡೆಯಂಗಿಲ್ಲ. ತಾನು ಮಾಡಿರ್ತಕ್ಕಂಥದ್ದು ತಾನೇ ಉಣ್ಣಲಿಕ್ಕೆ ಬೇಕಾಗ್ತದ. ಹೀಗಿರುವಾಗ ನಾವು ಭೋಗಿಸಬಾರ್ದಾಗಿತ್ತು ನರಕ ಯಾಚನೆಯನ್ನು. ಭೋಗಿಸಬಾರ್ದಾಗಿತ್ತಂದ್ರೆ ಹುಟ್ಟಬಾರ್ದು ಮೊದಲ. ಈಗ ಮುಪ್ಪಿನ ಕಾಲದವ್ರು ಏನು ಮಾಡ್ತಾರೆ, ದವಾಖಾನ್ಯಾಗ ಓದಿಡಾನ ಏನಂತಾರೆ, ಅಯ್ಯಪ್ಪ ನರಕ ಪಾಡ ಅದು ಕೆಟ್ಟತಾರ. ನರಕ ಪಾಡ ಅದು ಕೆಟ್ಟ ದವಾಖಾನ್ಯಾಗಿರುವುದು ಅತ್ತಾರ. ಎಲ್ಲಿ ಬೇಕಲ್ಲೇ ಸೂಜಿ ಚೂಸ್ತಾರೆ, ಎತ್ತು ಎಳೆದಾಡ್ತಾರೆ. ಇದಕ್ಕೆ ನರಕ ಅಂದಿ. ಮುಪ್ಪಿನ ಕಾಲಕ್ಕೆ ದವಾಖಾನೆ ಒಳಗೆ ಇರಾಕಾಗಲಿ, ಅಲ್ಲಿ ಹುಷಾರಾಗಿ ಬರಾಕ್ ಹೋಗಿ ನರಕತ್ ಹೇಳಿ ಅದನ್ನು ತಿಳಿದಿ ಒಂದು ಸೂಜಿ ಸುಚ್ಚಿಸ್ಕೊಳಕ್ಕೆ ನಿನಗಷ್ಟ ಕಷ್ಟ ಆಯಿತು, ನೋವಾಯಿತು. ಮತ್ತು ಮರಣ ಕಾಲದಲ್ಲಿ ಒಂದ ತವದಲ್ಲಿ 1000 ಚೋಳ ಕಡದಷ್ಟ ತ್ರಾಸ ಆಕೈತತ್ತ. ಆಗ ಹೆಂಗೆ ಮಾಡ್ತಿ ಹೇಳ್ತಾರೆ ಮಹಾತ್ಮರು. ಒಂದು ಪ್ರಾಣ ಹೋಗೋ ಸಂದರ್ಭದಲ್ಲಿ ಒಂದೊಂದು ತವದಲ್ಲಿ 1000 ಚೋಳ ಕಡದಷ್ಟು ತ್ರಾಸ ಆಕೈತತ್ತ ಪ್ರಾಣ ಹೋಗಬೇಕಾದ್ರೆ. ಇದನ್ನು ಎಲ್ಲವನ್ನು ತೆಗೆದ ಪಾರಾಗಿ ಹೋಗಬೇಕಾಗಿತ್ತಂದ್ರೆ 1000 ಚೋಳ ಕಡದಷ್ಟು ತ್ರಾಸ ಆಕೈತತ್ತ. ಅದು ಎಲ್ಲ ಕಡೆ ಕೂಡಿ 1000 ಅಲ್ಲ, ಪ್ರತಿಯೊಂದು ತವದಲ್ಲಿ ಪ್ರತಿಯೊಂದು ನರದಲ್ಲಿ 1000 ಚೋಳ ಕಡದಷ್ಟು ತ್ರಾಸ ಆಕೈತತ್ತ ಪ್ರಾಣ ಹೋಗೋ ಸಂದರ್ಭದಲ್ಲಿ. ಹೀಗಿರುವಾಗ ಮಹಾತ್ಮರ ಬಾಯಿಲೆ ಕೇಳ್ತಿ, ಹುಟ್ಟದಂಗ ಮಾಡಿಕೊಂಡ್ರೆ, ಹುಟ್ಟಲಿಲ್ಲಂದ್ರೆ ಸಾಯು ಪ್ರಶ್ನೆ ಎಲ್ಲಿ ಬರ್ತೈತೆ? ಸಾಯು ಪ್ರಶ್ನೆನ ಬರಂಗಿಲ್ಲ, ಹುಟ್ಟಲಿಕ್ಕೆ ಸಾಯಂಗಿಲ್ಲ. ಮತ್ತು ಸತ್ಯಾಕೋ ಹುಟ್ಟಕ್ಕ, ಹುಟ್ಟಿದಕ್ಕೋ ಸಾಯಕ್ಕ. ನಿನ್ನನ್ನು ನೀ ತಿಳಿದಿಪ್ಪ ಅಂತಂದ್ರೆ ಹುಟ್ಟುದ ಜರೂರಿಲ್ಲ, ಹುಟ್ಟಂಗೆ ಇಲ್ಲಲ್ಲ, ಸಾಯ್ತಿಯಲ್ಲಿ ನೀ ಸಾಯೋದಿಲ್ಲ.
ಸಾಯ್ದಂಗೆ ಮಾಡಿಕೋ, ಹುಟ್ಟದಂಗೆ ಮಾಡಿಕೋ. ಈ ಹಿಂದೆ ಏನೇನು ಮಾಡಿದೀವೋ ನಮಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾವು ಅನುಭವಿಸಬೇಕಾಕತ್ತೆ. ಅನುಭವಿಸಲಾರ್ದ ಬಿಡಂಗೆ ಇಲ್ಲ. ಎಂತೆಂಥವ್ರನ್ನೂ ಬಿಟ್ಟಿಲ್ಲ ಪುಣ್ಯಾತ್ಮರೇ. ನಮ್ಮಂಥವ್ರನ್ನ ಏನು ಬಿಡ್ತತಿ? ಈ ಅನುಭವಿಸೋದು ಎಂತೆಂಥವ್ರನ್ನೂ ಬಿಟ್ಟಿಲ್ಲದ. ಪ್ರಾರಬ್ಧ ಐತಲ್ಲ, ಇದು ಎಂತೆಂಥವ್ರನ್ನೂ ಬಿಟ್ಟಿಲ್ಲಿದ. ಎಲ್ಲರನ್ನೂ ಭೋಗ್ಸಾಕ ಹಚ್ಚೇತೆ ಇದ. ಸಂಚಿತದಂದ ಕಿಂಚಿತ ಕರ್ಮ ಭೋಗ್ಸ್ಯಾರ ಮಹಾತ್ಮರು. ನಮ್ಮ ಕಣಜ ತುಂಬ್ಯಾವ. ನಮ್ಮ ಪ್ರಾರಬ್ಧ ಎಷ್ಟೈತಂದ್ರೆ ಹೇಳಕ್ಕೆ ಬರಂಗಿಲ್ಲ. ಅದನ್ನೆಲ್ಲ ತೀರಿಸೋಕ್ಕನಂದ್ರೆ ಆಗುವುದಿಲ್ಲ. ಸಂಚಿತದಂದ ಕಿಂಚಿತ ಮಹಾತ್ಮರ ತೀರಿಸ್ಬೇಕಾಗಿತ್ತಂದ್ರೆ ಗುರುವಿಗೆ ಶರಣ ಹೋಗುವ ತನಕ ನಮ್ಮ ತತ್ವವನ್ನು ತಿಳಿಯೋ ತನಕ ನಾವು ಹುಟ್ಟು ಸಾವು ಬಿಟ್ಟೇ ಇಲ್ಲ. ನಮ್ಮ ಬೆನ್ನಿದು ಬಿಟ್ಟತೇನಂದ್ರೆ ಬಿಟ್ಟಿಲ್ರಿ ಪುಣ್ಯಾತ್ಮರೇ. ಆ ಬಿಟ್ಟಿಲ್ಲಂತ ಹೇಳಿ ಮಹಾತ್ಮರು ಜ್ಞಾನಿಗಳು ಏನು ಮಾಡ್ತಾರ? ಹುಟ್ಟದಂಗೆ ಮಾಡ್ಕೊಳಕತ್ಯಾರ. ಅವ್ರನ್ನೇನು ಹೇಳಿ ಸನ್ಯಾಸಿಗಳು ಕಾವಿ ಬಟ್ಟೆ ಹಾಕೋತಾರ. ಅವ್ರು ಯಾಕೆ ಹಾಕ್ಕೊಂಡಾರ? ಅದನ್ನು ನಿನಗಾರ ಏನ್ರಿ ಗೊತ್ತೇನ? ಊರ ಮೇಲೆ ಊಟ, ನೀರ ಮೇಲೆ ಚೆಲ್ಲಾಟ ಅಕ್ಕೈತಂತ ಹೇಳ್ತೀರಿ ನಾವು. ಅವರು ತಿಳಿದಿರ್ತಾರ ಜ್ಞಾನಿಗಳು. ಇನ್ನು ಈ ತಾಯಿ ಗರ್ಭಕ್ಕೆ ಬರಬಾರ್ದು, ಇಷ್ಟ ನರಕ ದವಾಖಾನಿಗೆ ಹೋದಾಗ ನರಕ ಸೋಸಿದಂಗೆ ಆತತ್ ಹೇಳ್ತೀನಿ. ನೀನು ತಾಯಿ ಗರ್ಭದಾಗಿದ್ದಾಗ 9 ತಿಂಗಳ ಹೆಂಗಿದ್ದಲ್ಲೇ? ರಕ್ತ ಮಾಂಸ ಮಜ್ಜ ಹುಳುಗಳು ಕಡ್ತ ಕುಕ್ಕಟ್ ಹಾಸನ ಹೆಂಗೆ ಮಕ ಹಿಂಗೆ ಸೇರಿಸ್ಕೊಂಡು ಕೂತಿದ್ದೆ ತಲೆ ಕೈ ಹಚ್ಕೊಂಡು. 9 ತಿಂಗಳ ತನ ತಾಯಿ ಹುಳಿ ಉಪ್ಪು ಖಾರ ತಿಂದಗಳೇ ನಿನ್ನ ನೆತ್ತಿಗೆ ಬಡಿತೆತ್ತದ. ಅಂಥದೆಲ್ಲ ಸಹಿಸಿಕೊಂಡು ಹೊಳ್ಳಿ ಬರಬಾರ್ದು ಅನ್ನೋದು ನೀ ತಿಳ್ಕೋವಲ್ಲಿ. ದವಾಖಾನಿಗೆ ಹೋಗಿ ಆರಾಮಾಗಿ ಬರ್ತನ ತೊಕ್ಕಿಯಲ್ಲಿ ನರಕ ಭೋಗಿಸ್ದಂಗೆ ಆತತ್ ಹೇಳ್ತಿ. ಹೊಳ್ಳಿ ಹುಟ್ಟದಂಗೆ ಮಾಡ್ಕೋವಲ್ಲ ನೀನು. ಅದಕ್ಕೆ ಧರುಣಿಯೊಳು ಬಂದು ಪ್ರಾರಬ್ಧಗಳನ್ನುಂಡು ತೀರಿಸಬೇಕಲ್ಲದು ಯಾರಿಗೂ ತೆಪ್ಪುವುದಿಲ್ಲಪ್ಪ ಪುಣ್ಯಾತ್ಮರೇ. ರಾಮಕೃಷ್ಣ ಪರಮಹಂಸರಿಗೆ ಹುಣ್ಣಾಗಿತ್ತತ್ರಿ. ಕಾಲಾಗ ಹುಣ್ಣ, ತೊಡಿಗೇನ ಕಾಲಿಗೆ ಹುಣ್ಣಾಗಿತ್ತತ್ತ. ಹುಳ ಬಿದ್ದಿದ್ವು ಅತ್ತದ್ರೊಳಗೆ. ಹುಳ ಬಿದ್ದರೆ ಶಿಷ್ಯರು ಏನು ಮಾಡ್ತಿದ್ರಂದ್ರೆ ಅವನ್ನ ಚಿಮಟಿಗಿಲ್ಲಿ ಆರಿಸಿ ತೆಗೆದು ಇಡ್ತಿದ್ರತ್ತ. ರಾಮಕೃಷ್ಣ ಪರಮಹಂಸರಂದ್ರೆ ಏನು ಸಾಮಾನ್ಯರೇ? ಕಾಳಿ ಮಾತೆ ಸಾಕ್ಷಾತ್ ಮಾಡಿಕೊಂಡಿದ್ಲು. ಈ ಜೋಡೆ ಮಾತಾಡ್ತಿದ್ರು. ನೋಡೋವರಿಗೆ ಮಾತ್ರ ಹೆಂಡತಿ, ಒಳಗೆ ಮಾತ್ರ ಇಲ್ಲ. ಸನ್ಯಾಸಿ ಏನ್ರಿ? ಶಿಷ್ಯರ ಹುಳವನ್ನು ಆರ್ಯಾರಿಸಿ ತೆಗೆದಿಡ್ತಿದ್ರತ್ತ. ರಾಮಕೃಷ್ಣ ಪರಮಹಂಸರು ಏನು ಮಾಡ್ತಿದ್ರಂದ್ರೆ, ಇರಲಿಪ್ಪ ಅವು ತಿನ್ನೋದು ಐತೆ ಅವತರ ಧರ್ಮ, ಅವತರ ಪ್ರಾರಬ್ಧದಾಗ ಈ ಶರೀರವನ್ನು ಮೇಯುದತಿ ತಿನ್ಲಿ ಬಿಡತ್ತೇಳಿ ತೆಗೆದು ಆ ಹುಣ್ಣಿನೊಳಗೆ ಹಾಕೋತಿದ್ರತ್ತವ್ರು.
ಪುಣ್ಯಾತ್ಮರೇ, ಹೇಳಕ್ಕೆ ಕಾರಣ ಏನಂದ್ರೆ ನಾವು ಏನು ಮಾಡಿದೀವಲ್ಲ ಅದನ್ನು ಭೋಗಿಸೇ ಹೋಗಬೇಕು. ಎಂತೆಂಥವ್ರಿದ್ರು ಭೋಗಿಸೋದು ಮಾತ್ರ ಬಿಟ್ಟಿಲ್ಲ. ಇದು ನಮ್ಮ ನನಕ ಮೊದಲು ಬಿಡುವುದಿಲ್ಲ. ಯಾಕೆ ನಾವೇನು ತಿಳ್ಕೊಂಡೇ ಇಲ್ಲ. ಮತ್ತಷ್ಟು ಹೆಚ್ಚಾಕೈತಿ ನಮಗೆ. ಏನು ತಿಳಿದೀವಿ ನಾವು? ಅಂಥ ಮಹಾತ್ಮರು, ಅಂಥ ಜ್ಞಾನಿಗಳು ತಿಳ್ಕೊಂಡವ್ರಿಗೆ ಅಷ್ಟು ಕಾಡೈತಿ. ಏನು ಮತ್ತು ನಮ್ಮಂಥವ್ರಿಗೆ ಅಂದ್ರೆ ಏನ್ರಿ? ನಮ್ಮಂಥವರ ಗತಿ ಏನು? ಚಿಕ್ಕಂದಿನಲ್ಲಿ ಭೀಷ್ಮಾಚಾರ್ಯರು ಚಿನಿಪಣಿಯನ್ನು ಆಡ್ತಿದ್ರತ್ತ. ಚಿನಿಪಣಿ ಆಡೋ ಸಂದರ್ಭದಲ್ಲಿ ಅದು ಚಿಮ್ಮತಾರಲ್ಲ, ಅಲ್ಲೊಂದು ಓತಿ ಕಾಟ ಬತ್ತತ್ತ. ಓತಿ ಕಾಟ ಬಂದ್ರುಪ್ಲೆ ಅದನ್ನು ಹಿಂಗೆ ಚಿಮ್ಮೆ ಮುಳ್ಳ ಹೆಂಟಿನ ಮ್ಯಾಗ ಉಗಿದ್ಬಿಟ್ಟಿರ್ತಾವ್ರ. ಏನು ಗೊತ್ತಾ, ಸಣ್ಣಾಗಿರುತ್ತೆ. ಚಿಕ್ಕಂದಿನ ಚಿನಿಪಣಿ ಆಟ ಆಡೋ ಸಂದರ್ಭದಲ್ಲಿ ಆ ಚಿನಿಯಿಂದ ತಗೊಂಡು ಹಿಂಗೆ ಮಾಡಿ ಹಿಂಗೆ ಚಿಮ್ಮಿ ಬಿಟ್ಟಿರತ್ತ. ಅದು ಬೇಕಾತ್ಲೇನೂ ಹೋಗೋದಿಲ್ಲ. ಅವ್ರ ಚಿಮ್ಮಿರತ್ತ, ಅದು ಮುಳ್ಳಿನ ಮೇಲೆ ಹೋಗಿ ಬಿತ್ತತ್ತ. ಮುಳ್ಳಿನ ಮೇಲೆ ಹೋಗಿ ಬಿದ್ದದ್ದಕ್ಕಾಗಿ ಅವ್ರದ್ದು ಏನಾಯ್ತು, ಬ್ರಹ್ಮಚಾರಿ ಶ್ರೀಕೃಷ್ಣನ ಪರಮ ಭಕ್ತರು, ಕೃಷ್ಣನ ಪರಮ ಭಕ್ತರು, ಕೃಷ್ಣನ ಬಿಟ್ಟು ಒಂದು ಕ್ಷಣ ಇರ್ತಿರ್ಕಿಲ್ಲ. ನಾವೇನು ಎಂದರ ಒಂದನ ಓಂ ನಮಃ ಶಿವಾಯ ಅಂದಿವೇನ ಆದಿತ್ಯನ, ಕೃಷ್ಣ ಅಂದಿವೇನ ಆದಿತ್ಯನ. ಕೃಷ್ಣನ ನಾಮಸ್ಮರಣೆ ಸದಾವಕಾಲ ಪರಮ ಭಕ್ತರವರು. ಮರಣ ಕಾಲದಲ್ಲಿ ಅವ್ರಿಗೆ ಯಾವ ಪರಿಸ್ಥಿತಿ ಬತ್ರಿ? ಭೀಷ್ಮಾಚಾರ್ಯರಿಗೆ ಶರಪಂಜರದ ಮೇಲೆ ಮಲಗುವುದು ಬತ್ತು, ಮಲಗಿ ಕಾಲ ಕಳೆದು ಬತ್ತು. ಶರಪಂಜರದ ಮೇಲೆ ಮಲಗಿ ಕಾಲ ಕಳೆದು ಬತ್ತು. ಪುಣ್ಯಾತ್ಮರೇ, ಲಾಸ್ಟ್ ಪರಮಾತ್ಮ ಬಂದರು. ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯರ ಜೊತೆಲಿ ಬಂದ, ಎಲ್ಲ ಮುಗಿತಿನ್ನ, ನಿಂದೆಲ್ಲ ಮುಗಿದತಿ ಆಟ, ಕಡಿ ಆಸೆ ಏನತ್ ಹೇಳು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾರೆ. ಯಾರನ್ನ? ಭೀಷ್ಮಾಚಾರ್ಯರನ್ನ. ಕಡಿ ಆಸೆ ಏನತಿ ಹೇಳು. ಹೇ ಪರಮಾತ್ಮ, ಯಾರನ್ನು ಸುಟ್ಟಿಲ್ಲಲ್ಲ ಆ ಜಾಗದಾಗ ನನ್ನ ಸುಡಬೇಕಾರ ಮಣ್ಣು ಕೊಡು. ಯಾರ್ದು ಆಗಿರಬಾರ್ದು, ಖಾಲಿ ಜಾಗದಾಗ ಒಂದಿಟ್ಟ ನನ್ನ ಅಂತ್ಯವನ್ನು ಮಾಡು ಒತ್ತು ಹೇಳಿದರು ಭೀಷ್ಮಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮನಿಗೆ. ಆಗ ಪರಮಾತ್ಮ ಅಂದ, ನೋಡು, ನಿನಗೆ ಜ್ಞಾನ ಚಕ್ಷುವನ್ನು ಕೊಡ್ತಾನೆ. ಜ್ಞಾನ ಚಕ್ಷು ಕೊಡ್ತನು. ಎಲ್ಲಿ ಯಾರನ್ನು ಹುಗುದಿಲ್ಲ, ಯಾರನ್ನ ಸುಟ್ಟಿಲ್ಲಲ್ಲ ಆ ಜಾಗ ಹುಡುಕಿಕೊಂಡು ನೀ ಬಾ, ಆ ಜಾಗದಾಗ ನಿನ್ನ ಅಂತ್ಯ ಮಾಡ್ತೀವಿ. ಪರಮಾತ್ಮ ಹೇಳಿದ್ರಿ. ತನ್ನ ಜ್ಞಾನ ಚಕ್ಷುವನ್ನು ಕೊಟ್ಟಾಗ ಭೀಷ್ಮಾಚಾರ್ಯರಿಗೆ ಎಲ್ಲಿ ನೋಡ್ತಿ ಅಲ್ಲೇ ಭೀಷ್ಮಾಚಾರ್ಯರ ಸಮಾಧಿನ ಇದ್ದುವತ್ತು. ಎಲ್ಲ ಕಡೆ ಹುಗಿದ್ರತ್ತ, ಅವನ ಸುಟ್ಟಿದ್ರತ್ತ. ಎಷ್ಟು ಸಲ ಜನ್ಮ ತಾಳಿರಬೇಕು. ಎಲ್ಲ ಕಡೆ ಅವನ ಸುಟ್ಟಿದ್ರತ್ತ. ತಂದರ ಕಾಣಕೈತತ್. ಬಂದ ಶರಣ ಹೋದ ಪರಮಾತ್ಮನಿಗೆ, ಪರಮಾತ್ಮ
ನನ್ನ ಸುಡಲ್ದ ಜಾಗ ಒಂದು ಇಟು ಉಳಿದಿಲ್ಲ. ಎಲ್ಲ ಕಡೆ ನಾನು ಅಂತ್ಯ ಆಗೇ ಅದನು. ನನ್ನಿಂದ ತಪ್ಪಾಯಿತು. ಎಲ್ಲ ಕಡೆ ಸುಟ್ಟಾರ ನನ್ನ ಸುಡಲ್ ಜಾಗ ಒಂದು ಇಟು ಉಳಿದಿಲ್ಲ ಅನ್ನುತ್ತಿರುವಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದತ್ತ, ನೋಡಪ್ಪ, ಯಾರು ಸುಟ್ಟಿಲ್ಲ ಆಕಾಶಕ್ಕೆ ಬಾಣಗಳನ್ನು ಬಿಡು, ಅದ ಬಾಣದಾಗ ಸುಟ್ಟು ಬಿಡಂದತ್ತು. ಆಕಾಶದಲ್ಲೇ ಆ ಭೀಷ್ಮಾಚಾರ್ಯನನ್ನು ಬಾಣದಲ್ಲಿ ಸುಟ್ಟು ಬಿಟ್ರು. ಯಾಕೆ ಸಾಯು ಮುಂದೆ ಶರ್ಪಂಜರದ ಮ್ಯಾಲ ಮಲಗಿಸತ್ತ? ಹಿಂದೆ ಮಾಡಿದ್ದಲ್ಲ, ಆ ಓತಿ ಕಾಟನ್ನ ಬೇಲಿ ಮ್ಯಾಲ ಒಗದಾಗ ಅದು ಎಷ್ಟು ಮರಗಿತ್ತು. ಒಂದು ಪ್ರಾಣ ಹೋಗಬೇಕಾದ್ರೆ ಎಷ್ಟು ಮರಗ್ತದ ಜೀವ. ಆ ಮರಿಗೆ ಅದು ಹೆಂಗೆ ಸತ್ತಿತ್ತಲ್ಲ, ಅದು ಶಾಪ ಕೊಟ್ಟಿತ್ತು ಅವನಿಗೆ, ಭೀಷ್ಮಾಚಾರ್ಯರಿಗೆ. ನೀನು ಮರಣ ಹೋಗುವ ಸಂದರ್ಭದಲ್ಲಿ ನೀನು ನನ್ನಂಗೆ ಶರಪಂಜರದ ಮೇಲೆ ಮಲ್ಕೊಂಡ ಪ್ರಾಣ ಬಿಡತ್ತೇಳಿ ಶಾಪ ಕೊಟ್ಟಿರ್ತ ಪುಣ್ಯಾತ್ಮರೇ. ಅದಕ್ಕೆ ನಾವು ಏನು ಮಾಡ್ತೀವಲ್ಲ ಅದನ್ನು ಊಟ ಮಾಡೋದಕ್ಕೈತಿ. ಅದಕ್ಕೆ ಹುಟ್ಟದಂಗೆ ಮಾಡಿಕೋರಿ ಅಂಥೇಳಿ ಸತಿಸಾರಿ ಮಹಾತ್ಮರು ಹೇಳ್ತಾರೆ. ನಿಮ್ಮನ್ನು ನೀವು ತಿಳ್ಕೋರಿ. ನಿಮ್ಮನ್ನು ನೀವು ತಿಳ್ಕೊಂಡ್ರೆ ಇನ್ನೊಬ್ರಿಗೆ ಹೇಳೋದು ಬೇಕಾಗಿಲ್ಲ. ನಿಮ್ಮನ್ನು ನೀವು ತಿಳ್ಕೋರಿ. ನಾ ಏನೂ ಅಲ್ಲ, ಕರ್ತಾನೂ ಅಲ್ಲ, ಭೋಗ್ತಾನೂ ಅಲ್ಲ. ನಾ ಹೆಣ್ಣು ಅಲ್ಲ, ಗಂಡು ಅಲ್ಲ, ಉದ್ದು ಅಲ್ಲ, ಗಿಡ್ಡು ಅಲ್ಲ, ಏನೂ ನಾ ಅಲ್ಲ. ಶಾಸ್ತ್ರ ಏನು ಹೇಳ್ತತಿ? ಎಲ್ಲ ಅಲ್ಲಗಳಿಸ್ಕೊತ ಬರ್ತತಿ, ಎಲ್ಲವನ್ನು ಅಲ್ಲಗಳಿಸ್ಕೊತ ಬರ್ತತಿ. ಯಾವಾಗ ಲಾಸ್ಟ್ ಐತಲ್ಲ ಅದ ನೀ ಅದಿ ಅಂತ ಹೇಳ್ತತಿ. ಅಂಥ ಜ್ಞಾನವನ್ನು ಪಡೆದದ್ದಾದ್ರೆ ನಮಗೆ ಮುಂದೆ ಹುಟ್ಟು ಸಾವುಗಳು ಇಲ್ಲ ಪುಣ್ಯಾತ್ಮರೇ. ಅದಕ್ಕೆ ಹುಟ್ಟದಂಗೆ ಒಂದಿಷ್ಟು ಮಹಾತ್ಮರ ಕಡೆ ಹೋಗಿ, ಗುರುಗಳ ಕಡೆ ಹೋಗಿ ಅವರ ವಾಕ್ಯವನ್ನು ತಿಳಿದೀವಪ್ಪ ಅಂತಂದ್ರೆ ಮುಕ್ತ ಆಗಾಕ ಬರೇ ಮುಕ್ತಿನ ಹೊಂದಲಿಲ್ಲ, ಬರೇ ಹುಟ್ಟುದ ಸಾಯ್ದ ಇದನ್ನ ಮಾಡಿಕೊತ ಹೋದ್ರೆ ಹೆಂಗೆ ಗತಿ? ಅದನ್ನು ತೀರ್ಸೋದು ಯಾವಾಗ? ಉಂಡ ತೀರ್ಸೋದು ಯಾವಾಗ? ಎಣ್ಣೆ ಮಾಡಿದ್ದೆಲ್ಲ ಉಂಡ ತೀರ್ಸೋದು ಯಾವಾಗ? ಎಲ್ಲಾನು ಉಂಡ ತೀರ್ಸಾಕ ಬರಂಗಿಲ್ಲ ಪುಣ್ಯಾತ್ಮರೇ. ಸಂಚಿತ ಕರ್ಮ ನಂಬದ ಇದ್ರಾಗ ಕೂತೈತಿ. ಗಳಿಗೆ ತುಂದುವತ್ತಾಗ ಕೊರ್ರ ಕಡೆ ಹೆಣಿಸಿಡ್ತಿದ್ರತ್ತ ಜ್ವಾಳ ಸುರುವಾಕ ಗಳಿಗೆ ತರವಕ್ಕೆ 100 ಚೀಲದೊಳಗೆ ಗಪ್ಪ ಮಾಡ್ತಿದ್ವು ಅತ್ತವು. ಆ ಗಳಿಗ್ಯಾಗ ಹೆಂಗೆ 100 ಚೀಲ ಜ್ವಾಳ ತುಂಬ್ಯಾವಲ್ಲ, ಅಷ್ಟು ತುಂಬೈತಿ ನಮ್ಮದು ಪ್ರಾರಬ್ಧ. ಅದನ್ನೆಲ್ಲ ಯಾವಾಗ ತೀರ್ಸೋದು? ಅದಕ್ಕೆ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಅಂತ ಪರಮಾತ್ಮ ಏನು ಹೇಳಿದ? ಜ್ಞಾನದಿಂದ ಆ ಸಂಚಿತ ಕರ್ಮ ಎಲ್ಲ ಸುಟ್ಟು ಹೊಕ್ಕತಿ, ಜ್ಞಾನ ಒಂದು ಮಾಡಿಕೋ ಅಂತ ಹೇಳಿದ ಪರಮಾತ್ಮ. ಜ್ಞಾನ ಒಂದ ಮಾಡಿಕೋ, ಅದರಿಂದ ಅದು ಸುಟ್ಟು ಭಸ್ಮ ಆಕ್ಕತಿ. ಪುಣ್ಯಾತ್ಮರೇ, ಗುರುಗಳಂತೇಳಿ ಹೋಗಿ ಗುರು ಉಪದೇಶವನ್ನು ಪಡೆದ. ಯಾಕಂದ್ರೆ ನಾವು ನೀವು ಕೂಡ ಮುಕ್ತಿಯನ್ನು ಹೊಂದೋಣ ಅಂಥೇಳಿ 2 ಹತ್ತೋದಲ್ಲ ನೋಡಿ, ಎನ್ನ ಸದ್ಗುರುನಾಥನ ಚರಣಕ್ಕೆಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ ಪರಬ್ರಹ್ಮಣೇ ನಮಃ. ಹರಿ ಓಂ.